ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಕನ್ನಡದ ಪ್ರಥಮಗಳ ಬಗ್ಗೆ ತಿಳಿಯೋಣ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ, ಕ್ರಿಸ್ತಶಕ 450. ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ, ಕ್ರಿಸ್ತಶಕ 920. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕನ್ನಡದ ಮೊದಲ ನಾಟಕ ಸಿಂಗರಾಯನ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ತ್ರಿಪದಿ ಶಾಸನ ಬಾದಾಮಿ ಶಾಸನ. ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಕನ್ನಡದ ಮೊದಲ ಶಾಸ್ತ್ರಗ್ರಂಥ ಅಥವಾ ಮೊದಲ ಕೃತಿ ಕವಿರಾಜ ಮಾರ್ಗ, ಕ್ರಿಸ್ತಶಕ 850. ತ್ರಿಪದಿ ಛಂದಸ್ಸಿನಲ್ಲಿರುವ ಮೊದಲ ಶಾಸನ ಕಪ್ಪೆ ಅರೆಭಟ್ಟನ ಶಾಸನ. ಕನ್ನಡದ ಮೊದಲ ಕವಯತ್ರಿ ಮತ್ತು ವಚನಕಾರ್ತಿ ಅಕ್ಕಮಹಾದೇವಿ, ಕ್ರಿಸ್ತಶಕ 1150. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಸ್ಥಾಪಕರು ಫಾದರ್ ಹರ್ಮನ್ ನೋಗ್ಲಿಂಗ್, 1842. ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ. ಕನ್ನಡದ ಮೊದಲ ರಾಜವಂಶ ಕದಂಬರು. ಕನ್ನಡದ ಮೊದಲ ದೊರೆ ಕದಂಬ ವಂಶದ ಮಯೂರವರ್ಮ. ಕನ್ನಡದ ಆದಿಕವಿ ಪಂಪ. ಕನ್ನಡದ ಮೊದಲ ಮುಸ್ಲಿಂ ಕವಿ ಸಂತ ಶಿಶುನಾಳ ಶರೀಫ. ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ. ಪ್ರಥಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ. ಕನ್ನಡದ ಹಾಸ್ಯ ಪತ್ರಿಕೆ ವೆಂಕಟ ಪ್ರತಾಪ. ಕನ್ನಡದ ಪ್ರಥಮ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇದು ಈ ಕ್ಷಣದ ಮಾಹಿತಿ ಸ್ನೇಹಿತರೆ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ನೋಡಿದ ಗೆಲ್ರಿಗೂ ಅನಂತ ಧನ್ಯವಾದ.